ಪಾಂಚಜನ್ಯ ಟ್ರೋಫಿ 2022ರ ಪ್ರತಿಷ್ಠಿತ ರಾಷ್ಟ್ರೀಯ ಮಟ್ಟದ 30 ಗಜಗಳ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟಕ್ಕೆ ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ. ಈ ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಜೈ ಕರ್ನಾಟಕ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ ಹ್ಯಾಪಿ ಕ್ರಿಕೆಟರ್ಸ್ ಕೋಟೇಶ್ವರದ ವಿರುದ್ಧ. ಹ್ಯಾಪಿ ಒನ್ ದಿ ಟಾಸ್ ಎಲೆಕ್ಟೆಡ್ ಟು ಬ್ಯಾಟ್ ಫಾಸ್ಟ್. ಆರಂಭಿಕ ದಾಂಡಿಗರಾಗಿ ಒಂದೆಡೆ ಸರ್ಫರಾಜ್ ನೆಟ್ಟಪ್ಪ, ಇನ್ನೊಂದೆಡೆ ಮನೋಜ್ ನಾಯರ್. ಎಸೆಗಾರಿಕೆ ಭಾಗದಲ್ಲಿ ಜೈ ಕರ್ನಾಟಕದ ಪ್ರಮುಖ ಆಟಗಾರ ಸಚಿನ್ ಮಹಾದೇವ. ಎಂ ಸ್ಪೋರ್ಟ್ಸಿನ ಸಚಿನ್ ಆರಂಭಿಕ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಒಂದು ಪದ ನಿರ್ಣಾಯಕರಾಗಿ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ, ಇನ್ನೊಂದೆಡೆ ಕೃಷ್ಣ ಫ್ರಮ್ ಹಾಸನ, ದುಬಾರಿ ಕೃಷ್ಣ. ಗೂಟ ರಕ್ಷಣೆಯಲ್ಲಿ ಶಂಕಿ ಪಂದ್ಯಾಟಕ್ಕೆ ಹಸಿರು ನಿಶಾನೆ ತೋರ್ತಾ ಇದ್ದಾರೆ. ಸಚಿನ್ ಆರಂಭಿಕ ಸಂದ ಚೆಂಡು ತಟ್ಟಿಮುಟ್ಟಿ ಓಡುವಂತ ಪ್ರಯತ್ನ, ಮೊದಲ ಓಟವನ್ನು ದಾಖಲಿಸ್ತಾ ಇದೆ ಹ್ಯಾಪಿ ಕೋಟೇಶ್ವರ. ಒನ್ ವಿದೌಟ್ ಲಾಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಟು ಮನೋಜ್ ನಾಯರ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಪಾಯಿಂಟ್ ಭಾಗದಲ್ಲಿ ಅಷ್ಟೊತ್ತಮ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಮೌಲ್ಸಿನ್ ಅನುಭವಿ ಕ್ಷೇತ್ರ ರಕ್ಷಕ. ತಡೆದ ಮೊತ್ತ 2. 2 ವಿದೌಟ್ ಲಾಸ್. ದ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 8 overs ಮ್ಯಾಚ್. ಪಾಂಚಜನ್ಯ ಟ್ರೋಫಿ ಅತಿ ಯಶಸ್ವಿ ಪಂದ್ಯಾಟ ಸಾಗ್ತಾ ಇದೆ ಶಾಂಭವಿ ಶಾಲಾ ಅಂಕಣದಲ್ಲಿ. ಮೂರನೇ ಬಾರಿ ಸಚಿನ್ ಎಸೆತ ಚೆಂಡು ಥರ್ಡ್ ಮನೆ ಭಾಗದಲ್ಲಿ ಮಾರ್ಕ್ ಮಹೇಶ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಒಂದೋಟ ಟಪ್ಪ ಖಾತೆಗೆ ಬಹಳ ಉತ್ತಮ ರೀತಿಯ ಈತನ್ ಮಧ್ಯೆ ಔಟ್ ಆಗ್ತಾ ಇದ್ದಾರೆ. ಮನೋಜ್ ನಾಯರ್ ಹುದ್ದಾರಿ ಪತನವನ್ನ ಕಾಡ್ತಾ ಇದೆ. ಡಿ ಪ್ರೇಕ್ಷಕ ಅವರ ಭಾಗದಲ್ಲಿ ಹೊಡೆತವನ್ನ ಮಾಡೋ ಪ್ರಯತ್ನದಲ್ಲಿ ಮನೋಜ್ ಎಡವಿಕೆಯನ್ನ ಕಂಡುಕೊಂಡ್ರು. ಮೊದಲ ಹುದ್ದಾರಿಯನ್ನ ಕಳ್ಕೊಳ್ತಾ ಇದೆ ಹ್ಯಾಪಿ ಕ್ರಿಕೆಟರ್ಸ್ ಕೋಟೇಶ್ವರ. ಮನೋಜ್ ಬ್ಯಾಕ್ ಟು ದ ಪೆವಿಲಿಯನ್. ಈ ಪರಿಸರದ ಅನುಭವಿ ಆಟಗಾರ ವಾಪಸ್ ಸಾಥಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗೆನ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ ವಿವೇಕ. ಬೇರೆ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಈಗಾಗಲೇ ಪಂದ್ಯಾಟಗೋಸ್ಕರ ಆಗಮಿಸಿದ್ದಾರೆ ಶರತ್ ಶೆಟ್ಟಿ ಅಂಪೈರ್. ಬೆಂಗಳೂರು ತಂಡದ ಪ್ರಮುಖ ರೂವಾರಿ ಈ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ತಟ್ಟಿಮುಟ್ಟಿ ಓಡುವಂತ ಪ್ರಯತ್ನ ಬಹಳ ಸುತ್ತಮುತ್ತದ ಗೂಟ ರಕ್ಷಣೆ. ಶಂಕಿ ಆರಂಭಿಕ ದಿನಗಳ ಜೈ ಕರ್ನಾಟಕದ ಪರವಾಗಿ ಆಡಿದಂತಹ ಶಂಕಿ ಚಮಕ್ ಪರವಾಗಿ ಕೂಡ ಆಡಿದ್ರು, ನ್ಯಾಶ್ ಪರವಾಗಿ ಕೂಡ ಆಡಿದ್ರು. ಮತ್ತೆ ಮರಳಿಗೂಡಿಗೆ ಜೈ ಕರ್ನಾಟಕದ ಪರವಾಗಿ ಆಟವನ್ನು ಆಡ್ತಾ ಇದ್ದಾನೆ ಶಂಕಿ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತರದ ಮೊತ್ತ 4. ದ ಕಾಂಪಿಟೇಷನ್ ನಂಬರ್ 1 ಸ್ಕೋರ್ 4 for 1. 4ಕ್ಕೆ 1.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಜಯ ಕರ್ನಾಟಕದ ಪರವಾಗಿ ಎಡಗೆ ಎಸ್ತಗಾರ ದರ್ಶನ್, ನೀಳಕಾಯ್ದ ಉತ್ತಮ ವ್ಯಕ್ತಿ ದರ್ಶನ್ ಎಸ್ತಗಾರಿಕೆ ಭಾಗದಲ್ಲಿ. ಹ್ಯಾಪಿ ಕ್ರಿಯೇಟರ್ಸಿನ ಆಟಗಾರ ಒಂದು ಹಂತದಲ್ಲಿ ಕಣ್ಣಿಗೆ ಬೇನೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ವಿವೇಕ ಸ್ವಲ್ಪ ಮಟ್ಟಿಗೆ ಪ್ರಥಮ ಚಿಕಿತ್ಸೆ ಅಗತ್ಯತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶಾಂಭವಿ ಶಾಲಾ ಅಂಕಣದಲ್ಲಿ ಪಾಂಚಜನ್ಯ ಟ್ರೋಫಿ ಮೊಳಗ್ತಾ ಇದೆ. ನಿನ್ನೆಯಿಂದ ಆರಂಭಗೊಂಡ ಪಂದ್ಯ ನಾಳೆ ಮುಕ್ತಾಯವನ್ನು ಕಾಣ್ತಾ ಇದೆ. ಸರಿಸುಮಾರು 30 ವರ್ಷಗಳ ಇತಿಹಾಸದ 30 ಯಾರ್ಡ್ಸ್ ಪಂದ್ಯಕೂಟ ಮೊತ್ತ ಮೊದಲ ಬಾರಿಗೆ ಉಡುಪಿಯ ಜಿಲ್ಲೆಯ ಇದೇ ಶಾಂಭವಿ ಅಂಕಣದಲ್ಲಿ ಮೊದಲ ಬಾರಿಗೆ ಪಂದ್ಯಾಟವನ್ನು ಕಂಡಂತಹ ಪಂದ್ಯಕೂಟ ಬಹಳಷ್ಟು ಚಿರಪರಿಚಿತ ಪಂದ್ಯಾಟವಾಗಿ ಈಗ ರಾಜ್ಯವ್ಯಾಪಿ ಪಂದ್ಯಾಟ ನಡೀತಾ ಇದೆ. ಬಹಳ ಸಮಯದ ನಂತರ ಮತ್ತೆ ಶಾಂಭವಿ ಶಾಲಾ ಅಂಕಣದಲ್ಲಿ ಬಹಳಷ್ಟು ಸುಂದರತೆಯ ಪಂದ್ಯಾಟವನ್ನು ಆಯೋಜಿಸ್ತಾ ಇದ್ದಾರೆ ನಿತೀಶ್ ಶೆಟ್ಟಿ. ದರ್ಶನ್ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಅರಸಿಕೆರೆ ಡೇವಿಡ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡದ ಮೊತ್ತ 5. ಎರಡನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ದರ್ಶನ್ ಟು ಸರ್ಫರಾಜ್ ಯಾನೆ ಟಪ್ಪ. ಈ ಬಾರಿ ಎಸೆತ ಚೆಂಡು ಗುಡಿಸುವ ಪ್ರಯತ್ನ, ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಫಲತೆಯನ್ನು ಕಾಡ್ತಾ ಇಲ್ಲ, ಓಟಗಳು ಕೂಡ ಬರ್ತಾ ಇಲ್ಲ. ಸ್ಕ್ವೇರ್ ಆಗಿ ಭಾಗದಲ್ಲಿ ಪ್ರಸನ್ನ ಬಸವಣ್ಣ, ಕವರ್ಸ್ ವಿಭಾಗದಲ್ಲಿ ಮೊಯ್ಸಿನ್, ಶಾರ್ಟ್ ತರ್ಮಾನ ವಿಭಾಗದಲ್ಲಿ ಮಾರ್ಕ್ ಮಹೇಶ. ಮತ್ತೆ ದರ್ಶನ್ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಮೊಯ್ಸಿನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ದರ್ಶನ್ ಪಾಂಚಜನ್ಯ ಜಾಹೀರಾತು ಫಲಕದ ಕಡೆಯಿಂದ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತೆ ಹೊಡೆತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ತಡೆದ ಮೊತ್ತ 7. 7 for 1. ಔಟದ ದಾಂಡಿಗ ಮನೋಜ್ ನಾಯರ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದರ್ಶನ್ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಮತ್ತೊಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮಾರ್ಕ್ ಮಹೇಶ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಥರ್ಡ್ ಮ್ಯಾನ್ ವಿಭಾಗದಲ್ಲಿ. ತಡೆದ ಮೊತ್ತ 8. ಎರಡನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಜೈ ಕರ್ನಾಟಕ 63 ವರ್ಷಗಳ ಇತಿಹಾಸದ ರಾಜ್ಯದ ಅಗ್ರಮಾನ್ಯ ಟೆನ್ನಿಸ್ ಬಾಲ್ ಹಿರಿಯಣ್ಣ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ದರ್ಶನ್ ಈ ಬಾರಿ ಎಸೆದ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 2. ದ ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 8. 8 for 1. 8ಕ್ಕೆ 1. ಹೊಸ ಎಸೆಗಾರ ಪರಿಚಯ ಮಾಡ್ತಾ ಇದೆ ಜೈ ಕರ್ನಾಟಕ ತಂಡ. ಬಹುಶಃ ಮಾರ್ಕ್ ಮಹೇಶ್ ಅವರನ್ನ ಕರೆತರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮಾರ್ಕ್ ಮಹೇಶ್, ಸಚಿನ್, ದರ್ಶನ್, ಮೊಯ್ಸಿನ್, ಅಗತ್ಯ ಬಿದ್ದರೆ ಬಸವಣ್ಣ, ಈ ರೀತಿ ಒಂದು ಬೌಲಿಂಗ್ ಸ್ಕ್ವಾಡ್ ಅನ್ನ ಹೊಂದ್ಕೊಳ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು ತಂಡ.
ಗಾರಿಕೆ ಭಾಗದಲ್ಲಿ ಮತ್ತೆ ಸಚಿನ್ ಮಹಾದೇವ ಬರ್ತಾ ಇದ್ದಾರೆ. ತನ್ನ ಕಂತಿನ 2ನೇ ಓವರ್ ಸಜ್ಜಾಗ್ತಾ ಇದ್ದಾರೆ. ಸಚಿನ್ ಟು ಟಪ್ಪ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಡಿಪೇಕ್ಷಕರ ವಿಭಾಗದಲ್ಲಿ ಸರ್ಫರಾಜ್ ಮುಖೇನ ಬೌಂಡ್ರಿ ಬರ್ತಾ ಇದೆ. ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಸರ್ಫರಾಜ್. ತಡದ ಮೊತ್ತ 12ಕ್ಕೆ ಬಂದು. ಸುಂದರತೆ ಸತ ಪುಟ್ಟಿತವನ್ನ ಕಂಡುಕೊಳ್ತಾ ಇದೆ. ನಿಪೆಡ್ ಡೆಲಿವರಿ ಶಾರ್ಟ್ ಆಗಿ ಪುಟ್ಟಿತವನ್ನ ಕಂಡುಕೊಳ್ತಾ ಇದೆ. ಸಚಿನ್ ಅನುಭವಿ ಎಸೆತಗಾರ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ. ಸಚಿನ್ ಟು ಸರ್ಫರಾಜ್ 3ನೇ ಬಾರಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಮತ್ತೊಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮಾರ್ಕ್ ಮಹೇಶ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಮತ್ತೊಂದೋಟದ ಓವರ್ ಚಾಲ್ತಿಯಲ್ಲಿ ತರದ ಮೊತ್ತ 13. ಕ್ರಿಕೆಟ್ ಜಗತ್ತಿನ ದುರದೃಷ್ಟ ಸಂಖ್ಯೆ 13 ಹಾಗೂ 28. 13 ಕದ ತಡ್ತಾ ಇದೆ ಹ್ಯಾಪಿ ಕೋಟೇಶ್ವರ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಅಷ್ಟೊತ್ತಮುತ್ತ ಹೊಡೆತ ಕೂಡ ಸ್ಕ್ವೇರ್ ಆಗಿ ಭಾಗವನ್ನು ಕಂಡುಕೊಳ್ತಾ ಇದೆ. 4 ಓಟದ ಹೆಚ್ಚುವರಿ ಸೇರ್ಪಡೆ ಖಾತೆಗೆ ಕೋಟೇಶ್ವರ್. 17 ಅಷ್ಟೊತ್ತೊಂದು ಹೊಡೆ ಸ್ವಲ್ಪ ಮಟ್ಟಿಗೆ ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಸಚಿನ್ ಮಹಾದೇವ. ಮತ್ತೆ ಸಚಿನ್ ಈ ಬಾರಿ ಎಸೆತ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ವಿವೇಕ. ಸುಂದರತೆಯ ಎಸೆತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಮುಕ್ತವಾಗಿ ಕಾಡುತ್ತ ಓವರ್ಗಳ ಸಂಖ್ಯೆ 3. ಕಂಪ್ಲೀಟ್ ಓವರ್ ನಂಬರ್ 3. ಸ್ಕೋರ್ 17 for 1. 17ಕ್ಕೆ 1. 8 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಪಾಂಚಜನ್ಯ ಟ್ರೋಫಿ 2022. ಎಸೆಗಾರಿಕೆ ಭಾಗದ ದರ್ಶನ್ ಎಸೆದ ಚೆಂಡಿಗೆ ಟಪ್ಪ ಔಟ್ ಆಗ್ತಾ ಇದ್ದಾರೆ. ಕಾಟ್ ಬಿಹೈಂಡ್. ಶಂಕಿ ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇಯ ಹುದ್ದರಿ ಕಳ್ಕೊಳ್ತಾ ಇದೆ ಹ್ಯಾಪಿ ಕೋಟೇಶ್ವರ್. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆಯನ್ನು ಕಾಡ್ತಾ ಇದೆ ಶರತ್ ಉತ್ತಪ್ಪ. ಮತ್ತೆ ದರ್ಶನ್ ಹೊಸ ದಾಂಡಿಗೆ ಶರತ್ಗೆ ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಡೇವಿಡ್ ಅರಸೀಕೆರೆ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ದರ್ಶನ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಮಿಡ್ ಆನ್ ವಿಭಾಗದಲ್ಲಿ ಸಚಿನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಮತ್ತೆ ದರ್ಶನ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಎಸೆತ ಕ್ವಿಕರ್ ಡೆಲಿವರಿ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ತರದ ಮೊತ್ತ 19.
ಉತ್ತಮತೆ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 20. 20. ದ ಫೋರ್ತ್ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. 4ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ದರ್ಶನ್. ಈ ಬಾರಿ ಎಸೆತ ಚೆಂಡು ಬಹಳ ಉತ್ತಮವಾದ ಸ್ವೀಪ್ ಶಾಟ್. ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕೂಡ ಪ್ರಸನ್ನ ಬಸವಣ್ಣ ಸಂಭಾವ್ಯ ಬೌಂಡರಿಯನ್ನು ತಡೀತಾ ಇದ್ದಾರೆ. ಮುಕ್ತ ಕಂಡಂತ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಸ್ಕೋರ್ 21. ಎರಡೂವರೆ ನಿಮಿಷಗಳ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ ಪಾಂಚಜನ್ಯ ಟ್ರೋಫಿಗಾಗಿ.
ಡ್ರಿಂಕ್ಸ್ ಬ್ರೇಕಿನ ತರುವಾಯ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಾರ್ಕ್ ಮಹೇಶ ಎಸೆಗಾರಿಕೆ ಭಾಗದಲ್ಲಿ ವಿವೇಕ್ ಅವರಿಗೆ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಡಿಪೇಕ್ಷಕ ಅವರ ಭಾಗದಲ್ಲಿ ಬೌಂಡರಿಯನ್ನು ದಾಖಲಾಗ್ತಾ ಇದೆ. ಸುಂದರತೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ವಿವೇಕ. ಈಗಾಗಲೇ ಯಲ್ಲಪ್ಪ ತಂಡದ ಮತ್ತೋರ್ವ ಪ್ರಮುಖ ಆಟಗಾರ ಜೈದೀಪ್ ಐತಾಳ್ ಮತ್ತೋರ್ವ ಕ್ಲಾಸಿಕ್ ಆಟಗಾರ ಪಂದ್ಯಾಟಗೋಸ್ಕರ ಆಗಮಿಸ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್ ಮಹೇಶ ವಿವೇಕ್ ಅವರಿಗೆ ಈ ಬಾರಿ ಎಸೆದ ಚೆಂಡು ಸ್ಲೋವರ್ ಡೆಲಿವರಿ, ವೇರಿಯೇಷನ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ ಮಾರ್ಕ್ ಮಹೇಶ. ಮೈಸೂರು ಮೂಲದ ಅನುಭವಿ ಆಟಗಾರ ಮಾರ್ಕ್ ಜೈ ಕರ್ನಾಟಕ ಪಾಳೆಯದಲ್ಲಿ ಬಹಳಷ್ಟು ಉತ್ತಮ ಯಶಸ್ವಿ ಆಲ್ರೌಂಡರ್ ಆಗಿ ರಾಜ್ಯದ ಉದ್ಯೋಗದಲ್ಲೂ ಕೂಡ ಬಹಳಷ್ಟು ಹೆಸರನ್ನು ಮಾಡ್ತಾ ಇದ್ದಾನೆ. ಈತನ ಮತ್ತೆ ಮಾರ್ಕ್ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ರನ್ನಿಂಗ್ ಬಿಟ್ ವಿಕೆಟ್. ಹ್ಯಾಪಿ ಕೋಟೇಶ್ವರ ಬಹಳಷ್ಟು ಉತ್ತಮ ಎಸೆತ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ ಶರತ್ ಉತ್ತಪ್ಪ. ತಂಡದ ಮೊತ್ತ 27, 27. ದ ಫಿಫ್ತ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್ ಉತ್ತಮ ಎಸೆತ. ಪಾಯಿಂಟ್ ಭಾಗದಲ್ಲಿ ಮತ್ತೆ ಸಚಿನ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ಸ್ಪೋರ್ಟ್ಸ್ ಕನ್ನಡ ವೆಬ್ಸೈಟಿನ KRK ಆಚಾರ್ಯ ಒಂದೆಡೆ ಇದ್ರೆ, ಇನ್ನೊಂದೆಡೆಯಲ್ಲಿ KCಯ ಅಂಗೀಕೃತ ನಿರ್ಣಾಯಕ ಇಬ್ರಾಹಿಂ ಅತ್ರಾಡಿ. ಮತ್ತೆ ಮಾರ್ಕ್ ಪಾಂಚಜನ್ಯ ಟ್ರೋಫಿ ಯಶಸ್ವಿಯಾಗಿ ಸಾಗ್ತಾ ಇದೆ ಶಾಂಭವಿ ಶಾಲಾ ಮೈದಾನದಲ್ಲಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಯತ್ನದ ನಡುವೆಯೂ ಕೂಡ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಕ್ತವನ್ನು ಕಂಡಂತ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 29-2. 5 ಓವರ್ಗಳ ಮುಕ್ತಾಯದ ಬಳಿಕ 29-2. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ಪ್ರಸನ್ನ ಬಸವಣ್ಣ.
ಈ ಬಾರಿ ರನ್ಔಟ್ ಮಾಡುವಂತ ಪ್ರಯತ್ನ, ಬಹಳ ಸುತ್ತಮುತ್ತ ಪ್ರಯತ್ನವನ್ನ ಮಾಡಿದ್ರು ಮೌಸಿನ್. ಷರತ್ತು ತಪ್ಪ, ಕೂದಳೆ ಅಂತರದಲ್ಲಿ ಬಚಾವಾಗ್ತಾ ಇದ್ದಾನೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ಜೈಗಳ ಪರವಾಗಿ ಮೌಸಿನ್. ಸೆಂದಿಲ್ ಮಾಲಕತ್ವದ ಜೈ ಕರ್ನಾಟಕ ಬಹಳಷ್ಟು ಯಶಸ್ವಿ ಪಂದ್ಯಾಟವನ್ನು ಆಡ್ತಾ ಇದೆ. ಇತರ ಮಧ್ಯೆ ಬಿರುಸಿನ ಹೊಡೆತ, ಡಿಪ್ಯಾಕ್ಷಕ ವಿಭಾಗದಲ್ಲಿ ಸುಂದರತೆ ಹೊಡೆತ, ಬೌಡರ್ ದಾಖಲಿಸ್ತಾ ಇದ್ದಾನೆ ವಿವೇಕ. 4 ಓಟದ ಹೆಚ್ಚುವರಿಯ ಸೇರ್ಪಡೆ. ಮೂವತ್ತ 4 ತಡೆದ ಮೊತ್ತ. ಮತ್ತೆ ಪ್ರಸನ್ನ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 35. ಲೆಗ್ ಬೈ ಮುಖೇನ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. 35. 6ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ಉತ್ತಮತೆ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಒಂದೆಡೆ ವಿವೇಕ್, ಇನ್ನೊಂದೆಡೆ ಶರತ್ ಉತ್ತಪ್ಪ. 36, 36. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸನ್ನ ಬಸವಣ್ಣ. ಈ ಬಾರಿ ಎಸೆದ ಚೆಂಡು ರಿವರ್ಸ್ ಶಾಟ್, ಬಹಳ ಸುತ್ತಮುತ್ತ ಒಂದು ಬೌಂಡರಿ ದಾಖಲಿಸ್ತಾ ಇದೆ. ವಿವೇಕ ಸುಂದರತೆ ಆಟವನ್ನು ಹ್ಯಾಪಿ ಕೋಟೇಶ್ವರದ ಪರವಾಗಿ ಆಡ್ತಾ ಇದ್ದಾರೆ. ತಡೆದ ಮೊತ್ತ 40, 40. ಬಹಳ ಸುತ್ತಮುತ್ತ ಹೊಡೆತ, ಮತ್ತೊಂದು ಬೌಂಡ್ರಿ. ಸುಂದರತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ವಿವೇಕ. ತರದ ಮೊತ್ತ 44, 44. ದಿ ಕಂಪ್ಲೀಷನ್ ಓವರ್ ನಂಬರ್ 6. ಈ ಒಂದು ಓವರ್ ನಲ್ಲಿ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಪ್ರಸನ್ನ ಬಸವಣ್ಣ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಮೌಸಿನ್. ಪಾಂಚಜನ್ಯ ಟ್ರೋಫಿ 2020 ಯಶಸ್ವಿ ಪಂದ್ಯಾಟ ಶಾಂಭ ವಿಶಾಲ ಮೈದಾನ ಕೋಟಾದಲ್ಲಿ ಜರುಗ್ತಾ ಇದೆ. ಈ 2ನೇ ದಿವಸದ ಮೊದಲ ಪಂದ್ಯಾಟವನ್ನು ಕಾಣ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ಹ್ಯಾಪಿ ಕೋಟೇಶ್ವರ. ಮತ್ತೆ ಮೌಸಿನ್ ಉತ್ತಪರಿಗೆ ಎಸೆದ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ. ಸಚಿನ್ ಮಹಾದೇವ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸಂಭಾವ್ಯ ಬೌಂಡರಿಯನ್ನು ಅಡ್ಡಯಿಸ್ತಾ ಇದ್ದಾರೆ ಸಚಿನ್.
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮೌಸಿನ್ 2-3 ಹೆಜ್ಜೆಯಿಂದ ಓಡಿ ಬಂದು ಈ ಬಾರಿ ಎಸೆತ ಚೆಂಡು ಸುಂದರತೆ ಎಸೆತ ಆಕಲೈನ್ ಡೆಲಿವರಿ ಕ್ಷೇತ್ರ ರಕ್ಷಣೆಯಲ್ಲಿ ಉತ್ತಪ್ಪ ಜೈ ಕರ್ನಾಟಕದ ಉತ್ತಪ್ಪ ಶಾರ್ಟ್ ಬಿದ್ದ ಚೆಂಡು ಉತ್ತಪ್ಪ ಬೌಂಡ್ರನ್ನು ದಾಖಲಿಸ್ತಾ ಇದ್ದಾನೆ. ಮೊತ್ತ 50 ಅರ್ಧ ಶತಕ ಪೂರೈಸ್ತಾ ಇದೆ 50. ಮತ್ತೆ ಮೌಸಿನ್ ಶರತ್ಗೆ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಶಾರ್ಟ್ಸ್ ಕಾಲಿಗೆ ಬಾಯಿ ತಳ್ಳಿದ್ರು. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಲ್ಯಾಗ್ ಸ್ಟಿಕ್ ಭಾಗದಲ್ಲಿ ಅಕ್ರಮ ಎಸೆತ ಸೂಚನೆಯನ್ನು ಕಂಡುಕೊಡ್ತಾ ಇದೆ. ವೈಟ್ ಬಾಲ್. ತಡದ ಮೊತ್ತ 52 52. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ 53 53. 7ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಮೌಸಿನ್ ಈ ಬಾರಿ ಎಸೆದ ಚೆಂಡು ಬಿರುಸಿನ ಹೊಡೆತ ಚೆಂಡು ಸೀಮಾರೇಖೆ ಹೊರ ಭಾಗದಲ್ಲಿ ನಿಯಮದ ಉಲ್ಲಂಘನೆ. ಮುಕ್ತಾಯವನ್ನು ಕಂಡಂತ 7 ಓವರ್ಗಳ ಮುಂದೆ ತರದ ಮೊತ್ತ 53. ದಿ ಕಾಂಪಿಟೇಷನ್ ನಂಬರ್ 7 ಸ್ಕೋರ್ 53. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಮಾರ್ಕ್ ಮಹೇಶ. ವಿವೇಕ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಾನವಾಜ್. ಶಾನವಾಜ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಮಾರ್ಕ್. ವಿವೇಕ್ ಅವರಿಗೆ ಎಸೆತ ಚೆಂಡು ಬಳಸುತ್ತ ಮತ್ತು ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಶಂಕರ್ ಮುಖ್ಯನ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡದ ಮೊತ್ತ 54 54. ವೈಟ್ ಬಾಲ್ ಆಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್ ಶಾನವಾಜ್ 8ನೇ ಓವರ್ನ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ಪಾಂಚಜನ್ಯ ಟ್ರೋಫಿ ಯಶಸ್ವಿ ಪಂದ್ಯಾಟ
32 ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಈ ಶಾಂಭವಿ ಶಾಲಾ ಅಂಕಣ ಕೋಟದಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದ ತಂಡ ಮೊತ್ತ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಗೆ ಆಗಮಿಸ್ತಾ ಇದೆ, ಕರ್ನಾಟಕಕ್ಕೆ ಆಗಮಿಸ್ತಾ ಇದೆ. ಉತ್ತಮ ಎಸೆತ, ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಪ್ರಸನ್ನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 56, 56. ದ 8 ಓವರ್ ಇನ್ ಪ್ರೋಗ್ರೆಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಹಾಗೂ ಎಸ್ತಗಾರಿಕೆಯನ್ನ ತನ್ನ ಮೊದಲ ಪಂದ್ಯಾಟವನ್ನ ಕಂಡುಕೊಳ್ತಾ ಇದೆ ಜೈ ಕರ್ನಾಟಕ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಮಾರ್ಕ್. ಈ ಬಾರಿ ಎಸೆದ ಚೆಂಡು ಬಹಳಷ್ಟು ತುಂಬ ಹೊಡೆತ ಪಾಯಿಂಟ್ ಬಗ್ಗೆ ತಳ್ಳಿದ್ರು. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಸಚಿನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಸಚಿನ್ ಮಹಾದೇವ. ತಂಡದ ಮೊತ್ತ 57, 57. ಈ ತನ್ಮದ ರನ್ಔಟ್ ಮಾಡುವಂತ ಪ್ರಯತ್ನ. ಶನವಾಜ್ ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಬಹಳಷ್ಟು ಉತ್ತಮ ಒಂದು ಗುಟ್ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಡೇವಿಡ್ ಅರಸೀಕೆರೆ. ಮತ್ತೆ ಮಾರ್ಕ್. ಸನದ್, ಹೊಸ ದಾಂಡಿಗ ಸನದ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಮತ್ತೆ ವೈಟ್ ಬಾಲ್. ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ. ಮೊತ್ತ 59, 59. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಮಾರ್ಕ್. ಮಾರ್ಕ್ ಮಹೇಶ ಜೈ ಕರ್ನಾಟಕದ ಪರವಾಗಿ. ಜೈ ವರ್ಸಸ್ ಹ್ಯಾಪಿ ಕ್ರಿಕೆಟರ್ಸ್ ಕೋಟೇಶ್ವರ. ಮತ್ತೆ ವೈಟ್ ಬಾಲ್. ಮಾರ್ಕ್ ಮಹೇಶ ಬಹಳಷ್ಟು ಲೆಗ್ ಸ್ಟಿಕ್ ಭಾಗದಲ್ಲಿ ಚೆಂಡನ್ನು ಎಸೀತಾ ಇದ್ದಾರೆ. ತರದ ಮೊತ್ತ 60, 60. ಅಕ್ರಮ ಸೂಚನೆ ಇಡ್ತಾ ಇದ್ದಾರೆ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ. ಎರಡನೇ ಬಾರಿ ಉಡುಪಿಗೆ ಈ ಒಂದು ಪಂದ್ಯಾಟಕ್ಕೋಸ್ಕರ ಕೋಟದ ಸನಿಹ ಆಗಮಿಸ್ತಾ ಇದ್ದಾರೆ. ಮತ್ತೆ ಮಾರ್ಕ್ ಸ್ವಲ್ಪ ನೇರ ಮತ್ತು ನಿಯಂತ್ರಣಕಾರಿ ಎಸೆಗಾರಿಕೆಯಲ್ಲಿ ಸ್ವಲ್ಪ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ವೈಟ್ ಬಾಲ್. ಮಾರ್ಕ್ ಮಹೇಶ ಸತತ ಅಕ್ರಮ ಎಸೆತವನ್ನು ಎಸೀತಾ ಇದ್ದಾರೆ. 61, 61. ಆರಂಭಿಕ 4 ಓವರ್ಗಳಲ್ಲಿ 21 ಓಟವನ್ನು ಮಾತ್ರ ಮಾಡಿದಂತಹ ತಂಡ ಈಗ ಉಳಿದ 4 ಓವರ್ಗಳಲ್ಲಿ 40 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾರ್ಕ್. ಈ ಬಾರಿ ಎಸೆದ ಚೆಂಡು ಗುಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ವೀಪ್ ಶಾಟ್ ಮಾಡುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ ಒಂದು ಎಸೆತ ಬಾಕಿ ಇದೆ. ಮಾರ್ಕ್
ಬಹಳ ಮತ್ತೆ ಎಸೆತ ರನ್ಔಟ್ ಆಗ್ತಾ ಇದೆ. ಮುಕ್ತಾಯ ಕಾಣುವಂತ ಓವರ್ಗಳ ಸಂಖ್ಯೆ 8. ದ ಕಂಪ್ಲೀಟ್ ಓವರ್ ನಂಬರ್ 8. ಸ್ಕೋರ್ 60, 61, 62 ಇಸ್ ದಿ ಟಾರ್ಗೆಟ್. ಈ ಒಂದು ಪಂದ್ಯಾಟವನ್ನ ಗೆಲ್ಲಬೇಕಾದ್ರೆ 62 ಓಟದ ಅವಶ್ಯಕತೆ ಜೈ ಕರ್ನಾಟಕ ತಂಡಕ್ಕೆ. ಡೈರೆಕ್ಟ್ ಲೈವ್ ಮಾತ್ರ. ಮುಂದಿನ ವೀಕ್ಷಣೆಗಾಗಿ ಫಜಲ್ ಹೊನ್ನಾಳ. ಎರಡನೇ ದಿನದ ಹಲೋ 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 ಮೊದಲ ಓವರ್ಗಾಗಿ ಸನಾದ್ ಮೋಸಿನ್ ಗೆಸ್ ಅಂತ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಷರತ್ ಮಾಡಿದ್ರು. ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಇವಾಗ ಡಾಟ್ ಬಾಲ್ ರೂಪದಲ್ಲಿ ಸೇರ್ಪಡೆಯನ್ನು ಕಂಡ್ರೆ ತಂಡದ ಮೊತ್ತ ಇವಾಗ ಮತ್ತೆ ಸನಾದ್. ತಿರುವಿನ ಚೆಂಡಿಗೆ ಅವಕಾಶಗಳು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮೋಸಿನ್ ದಾಂಡಿನಲ್ಲಿ
ಹೊಡೆತ ಬಂದರೂ ಕೂಡ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಯಾವುದೇ ರೀತಿಯ ಯಶಸ್ಸಿಗೆ ಮೋಶಿನ್ ಹೊಡೆತ ಕಾಣ್ತಾ ಇಲ್ಲ. ಕೇವಲ ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಸನಾದ್ ಮೂರನೇ ಬಾರಿಗೆ ಉತ್ತಮ ರೀತಿಯ ಒಂದು ಆಟ. ಮಾರ್ಕ್ ಮಹೇಶ ಒಂದು ಓಟವನ್ನು ಪಡ್ಕೊಂಡ್ರು. 2ಕ್ಕೆ ತಲುಪ್ತಾ ಇದೆ. ಮತ್ತೆ ಸನಾದ್ ಪಾಂಚಜನ್ಯ ಟ್ರೋಫಿಯ 2ನೇ ದಿನದ ಪಂದ್ಯಗಳು ಮುಂದುವರಿಕೆ ಆಗ್ತಾ ಇದೆ. ಬ್ಲಾಕ್ ಮಾದರಿಯ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಯಾರ್ಕರ್ ಚೆಂಡುಗೂ ಎಸೀತಾ ಇದ್ದಾರೆ. ತಡೆ ಎಸೆತಗಳು ಬರ್ತಾ ಇದೆ. ಆ ನಿಟ್ಟಲ್ಲಿ ಬಹಳಷ್ಟೊಂದು ಯಶಸ್ವಿ ಓವರ್ ನಡೆಸುವಂಥ ಒಂದು ಹಂತವನ್ನು ಕೂಡ ಸನಾದ್ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಹ್ಯಾಪಿ ಕ್ರಿಕೆಟರ್ಸ್ ಕೋಟೇಶ್ವರ ಒಂದು ಹಂತದಲ್ಲಿ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದೆ. ಮತ್ತೆ ಸನಾದ್ ಈ ಬಾರಿ ಮತ್ತೆ ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೇರ ಗುರಿ ಗೂಟಕ್ಕೆ ತಗೊಳ್ತಾ ಇದೆ. ತೃತೀಯ ನೇತ್ರಕ್ಕೆ ಇವಾಗ ರವಾನೆಯನ್ನ ಕಾಣ್ತಾ ಇದೆ. ಥರ್ಡ್ ಅಂಪೈರ್ ಯಾವ ರೀತಿಯ ಒಂದು ಡಿಸಿಷನ್ ಅನ್ನ ಮುಂದಿನ ಹಂತದಲ್ಲಿ ನೀಡ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ ನಿನ್ನೆ ರೋಡ್ ಆಚೆಗೆ ಇಟ್ಟದ ಅಲ್ಲಲ್ಲ ಅಲ್ಲಿಂದ ಎಂಟ್ರಿ ಹತ್ಕೊಂಡು ಸಣ್ಣ ಓಣಿಲ್ಲ. ಆ ರಿಕ್ಷಾ ಬಂತಲ್ಲ ಮುಂದಿಟ್ಟಿದೆ ಮುಂದೆ. ರನ್ಔಟ್ ರೂಪದಲ್ಲಿ ಮೊದಲ ವಿಕೆಟ್ ಪತನವನ್ನು ಕಂಡ ಬಳಿಕ ಇವಾಗ ಹೊಸ ಆಟಗಾರ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೆ ಸನಾದ್ ಅಂತಿಮ ಚೆಂಡಿಗಾಗಿ ಕೇವಲ 2 ಓಟಕ್ಕೆ ಓವರ್ನಲ್ಲಿ ಅವಕಾಶ ಮಾಡಿಕೊಟ್ರು ಸನಾದ್. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ತಿರುವನ್ನ ಪಡ್ಕೊಳ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಮೊದಲ ಯಶಸ್ವಿ ಓವರ್ ಮುಕ್ತಾಯದ ಬಳಿಕ 2 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇರುವಂತ ತಂಡ ಜೈ ಕರ್ನಾಟಕ ಬೆಂಗಳೂರು. 3 ದಿನದ ಯಶಸ್ವಿ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಪಾಂಚಜನ್ಯ ಟ್ರೋಫಿ ಇವಾಗ 2ನೆಯ ದಿನದಲ್ಲಿ ಮುಂದುವರಿಕೆ ಆಗ್ತಾ ಇದೆ. ಇವತ್ತಿನ ದಿನ ರಾಜ್ಯದ ಪ್ರಸಿದ್ಧ ಆಟಗಾರರ ತಂಡಗಳೆಲ್ಲ ಇಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಕೋಟ ಶಾಂಭವಿ ಶಾಲಾ ಅಂಕಣ ಬಹಳಷ್ಟು ಉತ್ತಮ ರೀತಿಯಾಗಿ ಸಿದ್ಧತೆಯನ್ನು ಕಾಣ್ತಾ ಇದೆ. ಹೊಸ ಬೌಲರ್ ಇವಾಗ ಅಕ್ಷಯ್. ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಅತಿಕ್ರಮ ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಈ ಪಂದ್ಯದ ನಿರ್ಣಾಯಕರಾಗಿ ಮದನ್ ಮಡ್ಕೇರಿ ಮತ್ತು ಕೃಷ್ಣ ಹಾಸನ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಾಕೂಟವಾಗಿ ಇದು ಜರುಗ್ತಾ ಇದೆ. ಪ್ರಸ್ತುತ ಪಂದ್ಯ ಜೈ ಕರ್ನಾಟಕ ಬೆಂಗಳೂರಿನ ತಂಡ ಇಲ್ಲಿ ಆಟವನ್ನು ಆಡ್ತಾ ಇದೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಕಂಡ ಬಹಳಷ್ಟೊಂದು ಹಿರಿಯ ತಂಡ ಕೂಡ 60 ವರ್ಷಗಳಿಂದ ತನ್ನನ್ನು ಟೆನ್ನಿಸ್ ಬಾಲ್ನಲ್ಲಿ ತೊಡಗಿಸಿರುವಂತಹ ಒಂದು ತಂಡ ಕೂಡ ಅವರನ್ನು ಎದುರಿಸ್ತಾ ಇರುವಂತಹ ತಂಡ ಕೋಟೇಶ್ವರದ ಹ್ಯಾಪಿ ಕ್ರಿಕೆಟರ್ಸ್.
ಉತ್ತಮ ರೀತಿಯ ಒಂದು ಹೊಡೆತ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಶರತ್ ಚೇತ ರಕ್ಷಣೆಯನ್ನು ಮಾಡಿದ್ರು. ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ರೆ ತಂಡದ ಮೊತ್ತ ಕೂಡ ಇವಾಗ 7ಕ್ಕೆ ತಲುಪ್ತಾ ಇದೆ. ಮತ್ತೆ ಅಕ್ಷಯ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಸಿಲಿಬಿಡಾವಣಿ ಭಾಗದಲ್ಲಿ ಟಪ್ಪ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮೂರನೇ ಓವರಿನ 2 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 14ಕ್ಕೆ 1. ಓಟ್ಗಳು ಬರ್ತಾ ಇಲ್ಲ.
ಮತ್ತೆ ಎಸೆಗಾರಿಕೆ ವಿಭಾಗದಲ್ಲಿ ಸರ್ಫರಾಜ್, ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್ ಮಹಾದೇವ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಡದ ಮೊತ್ತ 15, 3ನೇ ಓವರ್ನ ಚಾಲ್ತಿಯಲ್ಲಿ. ಮೂರು ಓವರ್ಗಳ ಮುಕ್ತಾಯಕ್ಕೆ 15. ಆರಂಭಿಕ 4 ಓವರ್ಗಳ 21 ಓಟವನ್ನು ದಾಖಲಿಸಿದಂತಹ ತಂಡ ಹ್ಯಾಪಿ ಕ್ರಿಕೆಟರ್ಸ್ ಕೋಟೇಶ್ವರ ತಂಡ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 47 ಓಟದ ಅವಶ್ಯಕತೆ ಉಳಿದ 5 ಓವರ್ಗಳ ಮುಂದೆ. ಒಂದು ಹಂತದಲ್ಲಿ ಬೂಸ್ಟರ್ ಪಾಯಿಂಟ್ ಪಡೆಯುವಂತಹ ಪ್ರಯತ್ನಕ್ಕಾಗಿ ಇನ್ನು ಕೂಡ 6 ಎಸೆತಗಳ ಮುಂದೆ 7 ಓಟವನ್ನು ದಾಖಲಿಸಬೇಕಾಗಿದೆ. ಪಾಂಚಜನ್ಯ ಟ್ರೋಫಿ 2022 ಪ್ರತಿಷ್ಠಿತ ಪಂದ್ಯಕೂಟ ಶಾಂಭವಿ ಶಾಲಾ ಮೈದಾನದಲ್ಲಿ ಜರುಗ್ತಾ ಇದೆ. ಒಂದೆಡೆ ಮೌಸಿನ್, ಇನ್ನೊಂದೆಡೆ ಸಚಿನ್ ಮಹಾದೇವ. ನಂಬುಗೆ 3 ಆಟಗಾರರು ಈಗಾಗಲೇ ಹುದ್ದೆಯನ್ನು ಕಳ್ಕೊಳ್ತಾ ಇದ್ದಾರೆ. ಒಂದೆಡೆ ಮಾರ್ಕ್ ಮಹೇಶ, ಇನ್ನೊಂದೆಡೆ ನಂಜಾ, ಅದೇ ರೀತಿಯಲ್ಲಿ ಶಂಕಿ. ಎಸೆಗಾರಿಕೆ ಭಾಗದಲ್ಲಿ ಸಮದ್, ಸಮದ್ ಈ ಬಾರಿ ಎಸೆತ ಚೆಂಡು ಸಚಿನ್ ಔಟ್ ಆಗ್ತಾ ಇದ್ದಾರೆ. ಮತ್ತೊಂದು ಹುದ್ದೆರೆ ಆಘಾತ, 4ನೇ ಹುದ್ದೆರೆಯನ್ನು ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ. ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಸುಲಭ ಸಾಧ್ಯತೆ ಹೊಡೆತವನ್ನು ಮಾಡುವ ಪ್ರಯತ್ನದಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಡೇವಿಡ್, ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಮಟು ಡೇವಿಡ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡದ ಮೊತ್ತ 16, 16. ಬೂಸ್ಟರ್ ಪಾಯಿಂಟಿಗೋಸ್ಕರ ಇನ್ನೂ ಕೂಡ 6 ಓಟದ ಅವಶ್ಯಕತೆ. ಮತ್ತೆ ಸಮನ್, ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದೆ ಈ ಹಂತದಲ್ಲಿ ಜೈ ಕರ್ನಾಟಕ ವರ್ಸಸ್ ಹ್ಯಾಪಿ ಕೋಟೇಶ್ವರ. ಬಹಳ ಸುತ್ತಮುತ್ತ ಹೊಡೆತ, ಅಷ್ಟೊತ್ತದ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡದ ಮೊತ್ತ 18. 2 ಎಸೆಗಳ ಮುಂದೆ 4 ಓಟದ ಅವಶ್ಯಕತೆ ಬೂಸ್ಟರ್ ಪಾಯಿಂಟ್ಗೋಸ್ಕರ. ಮತ್ತೆ ಸಮದ್, ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನಾಲ್ಕನೇ ಓವರ್ನ ಚಾಲ್ತಿ ತಂಡದ ಮೊತ್ತ 19. ಮತ್ತೆ ಸಮದ್, ಅರ್ಸಿಕೆರೆ ಡೇವಿಡ್ಗೆ ಎಸೆತ ಚೆಂಡು ಕಾಟ್ ಬಿಹೈಂಡ್, ಮತ್ತೊಂದು ಹೋದರೆ ಆಘಾತವನ್ನು ಕಾಡ್ತಾ ಇದೆ. ವಿಕೆಟ್ ನಂಬರ್ 5 ಕಳ್ಕೊಳ್ತಾ ಇದೆ ಜೈ ಕರ್ನಾಟಕ ತಂಡ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತಡದ ಮೊತ್ತ 19ಕ್ಕೆ 5.
ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ಪ್ರಸನ್ನ ಬಸವಣ್ಣ. ಪಾಂಚಜನ್ಯ ಟ್ರೋಫಿ ಸಾಗ್ತಾ ಇದೆ. 2022 ಪ್ರತಿಷ್ಠಿತ ಪಂದ್ಯಕೂಟ ಅಂಕಣದಲ್ಲಿ ಸಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸರ್ಫರಾಜ್ ಎನ್ ಟಪ ಹೊಸ ಎಸೆಗಾರರ ಪರಿಚಯ ಅಂಕಣ ಕಂಡುಕೊಳ್ತಾ ಇದೆ. ಮೌಸಿನ್ ಅವರಿಗೆ ಒಂದೆಡೆ ಮೌಸಿನ್, ಇನ್ನೊಂದೆಡೆ ಪ್ರಸನ್ನ ಬಸವಣ್ಣ. ಸರ್ಫರಾಜ್ ಎಸೆಗಾರಿಕೆ ಭಾಗದಲ್ಲಿ ಸರ್ಫರಾಜ್ ಟು ಮೌಸಿನ್. ಶಾರ್ಟ್ ಆಗಿ ಬಿದ್ದ ಚೆಂಡು. ಈ ತನ್ಮಧ್ಯೆ ರನ್ಔಟ್ ಮಾಡುವಂತ ಪ್ರಯತ್ನದಲ್ಲಿ ಮತ್ತೊಂದು ಹುದ್ದರಿ ಆಘಾತ. 6ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಕೊನೆ ವಿಕೆಟಿನ ಭಾಗಿದಾರಿ ಒಂದೆಡೆ ದರ್ಶನ್, ಪಂದ್ಯಾಟದಲ್ಲಿ ಸೋಲಿನ ಸನಿಹ ಬರ್ತಾ ಇದೆ ಜೈ ಕರ್ನಾಟಕ ತಂಡ. ಸುಲಭದ ಗುರಿಯನ್ನು 62 ರನ್ ಬೆಂಬತ್ತಬೇಕಾದಂತಹ ತಂಡ ಬ್ಯಾಟಿಂಗಿನ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಲಘು ಬಾಗಿನ ಹುದ್ದರನ್ನು ಕಳ್ಕೊಳ್ತಾ ಇದೆ. ನಿನ್ನೆ ದಿನದಲ್ಲಿ ಸೋಲನ್ನು ಕಂಡಂತ ಹ್ಯಾಪಿ ಇವತ್ತು ಹ್ಯಾಪಿಯಾಗಿ ಇದೆ. ಗೆಲುವಿನ ಲಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸರ್ಫರಾಜ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಮತ್ತೆ ಬೌಂಡ್ರಿ. 4 ಓಟದ ಹೆಚ್ಚುವರಿ ಸೇರ್ಪಡೆ ಮೌಸಿನ್ ಮುಖೇನ ಬರ್ತಾ ಇದೆ. ತಂಡದ ಮೊತ್ತ 23. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೊಂದು ಬೌಂಡ್ರಿ. ಮೌಸಿನ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ. ತಂಡದ ಮೊತ್ತ 27. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಮೌಸಿನ್ ಖಾತೆಗೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕಾಟ್ ಆಗ್ತಾ ಇದೆ. ತನ್ಮೂಲಕ ಹ್ಯಾಪಿ ಜಯವನ್ನು ದಾಖಲಿಸ್ತಾ ಇದೆ. ಹ್ಯಾಪಿ ಕ್ರಿಕೆಟರ್ಸ್ ಮೊದಲ ಜಯವನ್ನು ದಾಖಲಿಸಿ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಜೈಕರ್ಣ ತಂಡಕ್ಕೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಈಗ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಹಳ ಸುತ್ತಮ ರೀತಿಯ ಆಟವನ್ನು ಆಡಿದಂತಹ ವಿವೇಕ್. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ವಿವೇಕ್. ಮುಂದಿನ ವೀಕ್ಷಣೆಗಾಗಿ ಪ್ರಶಾಂತ್ ಅಂಬಲಪಾಡಿ.